ಹಲೋ ಗೈಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂದರೆ RCB ಪ್ಲೇಯಿಂಗ್ 11 ಅಕಾರ್ಡಿಂಗ್ ಟು RCB ಮ್ಯಾನೇಜ್ಮೆಂಟ್. ರೀಸೆಂಟಾಗಿ RCB ಯೂಟ್ಯೂಬ್ ಚಾನಲಲ್ಲಿ ಆ್ಯಕ್ಷನ್ ಪ್ಲ್ಯಾನ್ ಮಾಡಿರೋ 4 ವೀಡಿಯೋಸ್ ಹಾಕಿರ್ತಾರೆ. ಆ ವೀಡಿಯೋಸ್ ಪ್ರಕಾರ ಪ್ಲೇಯಿಂಗ್ 11 ಹೇಗಿರುತ್ತೆ ನೋಡೋಣ ಬನ್ನಿ ಗೈಸ್. ಅದರಲ್ಲಿಗೆ ವಿರಾಟ್ ಕೊಹ್ಲಿ ಅವರೇ ಈ ಬಾರಿನೂ ಓಪನಿಂಗ್ ಮಾಡ್ತಾರೆ. ಅದ್ರ ಬಗ್ಗೆ ಯಾವುದೇ ಸಂದೇಹವಿಲ್ಲ. RCB ಮ್ಯಾನೇಜ್ಮೆಂಟ್ ಇದ್ರ ಬಗ್ಗೆ ಮಾತಾಡಿದ್ರು. ಇನ್ನೊಬ್ಬ ಓಪನರ್ ಯಾರು ಅಂದ್ರೆ ಅದು ಫಿಲ್ ಸಾಲ್ಟ್. RCBಗೆ ಒಬ್ಬ ಹೊಡೆದಾಡೋ ಬ್ಯಾಟ್ಸ್ಮನ್ ಹುಡುಕ್ತಾ ಇದ್ರು. ಪವರ್ ಪ್ಲೇಲಿ ಧಮಾಕ ಮಾಡೋ ಬ್ಯಾಟ್ಸ್ಮನ್. ಈ ರೀತಿ ಆಡೋ ಆಟಗಾರರಲ್ಲಿ RCB ಮೊದಲನೇ ಆಯ್ಕೆನೆ ಫಿಲ್ ಸಾಲ್ಟ್ ಆಗಿತ್ತು. ನಂಬರ್ 3ಗೆ ವೆಂಕಟೇಶ್ ಅಯ್ಯರ್ ಅವ್ರಿಗೆ ಪ್ಲಾನ್ ಮಾಡಿತ್ತು, ಯಾಕಂದ್ರೆ ಅವ್ರು ಸ್ಪಿನ್ನರ್ಸ್ಗೆ ಚೆನ್ನಾಗಿ ಆಡ್ತಾರೆ ಅಂತ. ಹಾಗೆ ಲೆಫ್ಟ್ ಹ್ಯಾಂಡರ್ ಬೇಕು ಟಾಪ್ ಆರ್ಡರ್ ಅಲ್ಲಿ ಒಬ್ಬ ಅಂತ. ವೆಂಕಟೇಶ್ ಅಯ್ಯರ್ಗೆ 23 ಕೋಟಿವರೆಗೂ ಹೋದ್ರು, ಆದ್ರೆ ಸಿಗ್ಲಿಲ್ಲ. ಅದ್ರ ಬದಲು ಅನ್ಸೋಲ್ಡ್ ಆಗಿದ್ದಂತ ದೇವದತ್ ಪಡಿಕ್ಕಲ್ ಅವ್ರನ್ನ ತಗೊಂಡಿದ್ದಾರೆ. ಅವರು ನನ್ನ ಪ್ರಕಾರ ನಂಬರ್ 3 ಆಡಿಸ್ತಾರೆ ಅನ್ಸುತ್ತೆ ಮ್ಯಾನೇಜ್ಮೆಂಟ್. ನಂಬರ್ 4 ಅಲ್ಲಿ ಡೌಟೇ ಬೇಡ, ರಜತ್ ಪಟಿದಾರ್ ಆಡ್ತಾರೆ. ಅವ್ರಿಗೆ ಸೈಯದ್ ಮುಸ್ತಕ್ ಅಲಿ ಟ್ರೋಫಿನೂ ಚೆನ್ನಾಗಾಗಿದೆ, ಅವರೇ ಆಡ್ತಾರೆ ನಂಬರ್ 4. ನಂಬರ್ 5ಗೆ ಲಿವಿಂಗ್ಸ್ಟೋನ್ನ ಬ್ಯೂ ಮಾಡಲೇಬೇಕು ಅಂತ RCB ಮ್ಯಾನೇಜ್ಮೆಂಟ್ ಪಣ ತೊಟ್ಟಿತ್ತು. ಅದ್ರ ಪ್ರಕಾರ ಕಡಿಮೆ ಪ್ರೈಸ್ಗೆ ಸಿಕ್ಕಿದ್ರು ಲಿವಿಂಗ್ಸ್ಟೋನ್. ಅವ್ರ ಆಟ ಚಿನ್ನಸ್ವಾಮಿಗೆ ತುಂಬ ಸೂಕ್ತವಾಗಿದೆ. ಹಾಗೆ 2 ಓವರ್ ಸ್ಪಿನ್ ಕೂಡ ಮಾಡಿಕೊಡ್ತಾರೆ, ಅದು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನರ್ 6 ಅಲ್ಲಿ ಜಿತೇಶ್ ಶರ್ಮಾ ಅವ್ರನ್ನ ತಗೊಂಡಿದ್ದಾರೆ 11 ಕೋಟಿ ಕೊಟ್ಟು. ಇವರು DK ರೀಪ್ಲೇಸ್ಮೆಂಟ್ ಅಂತಾನೆ ಹೇಳ್ಬೋದು. ಇವರು ಕಡಿಮೆ ಬಾಲ್ ಆಡಿ ಜಾಸ್ತಿ ರನ್ ಹೊಡೆಯುವಂಥ ಪ್ಲೇಯರು. ಸ್ಪಿನ್ನರ್ಗೆ ಮಸ್ತಾಗಿ ಆಡ್ತಾರೆ. ಇನ್ನರ್ 7 ಅಲ್ಲಿ ಟೀಮ್ ಡೇವಿಡ್ನ ಆಡಿಸ್ತಾರೆ ಅನ್ಸುತ್ತೆ, ಏಕೆಂದರೆ RCB ಮ್ಯಾನೇಜ್ಮೆಂಟ್ ಇದ್ರ ಬಗ್ಗೆ ಪ್ಲಾನ್ ಮಾಡಿತ್ತು. ಟೀಮ್ ಡೇವಿಡ್ ಇಲ್ಲ ಶೆಫರ್ಡ್ ಅವ್ರನ್ನ ತಗೋಬೇಕು ಅಂತ. ಅದೃಷ್ಟ ಇಬ್ರು ಕಡಿಮೆ ಪ್ರೈಸಿಗೆ ಸಿಕ್ಕಿದ್ರಿಂದ ಇಬ್ರನ್ನು ಪರ್ಚೇಸ್ ಮಾಡಿದ್ದಾರೆ. ಟೀಮ್ ಡೇವಿಡ್ನ ಆಡಿಸ್ತಾರೆ ಅನ್ಸುತ್ತೆ. ಇನ್ನರ್ 8 ಅಲ್ಲಿ ಕೃಣಾಲ್ ಪಾಂಡ್ಯ ಅವ್ರು ಬರ್ತಾರೆ. ಅವ್ರದ್ದು ಬೇಕಾದ್ರೆ ಯಾವಾಗಾದ್ರು ಫ್ಲೋಟರ್ ಆಗಿ ಯೂಸ್ ಮಾಡ್ಕೋಬೋದು ಮೇಲ್ಗಡೆ. ವಿಕೆಟ್ ಬಿತ್ತು ಅಂದ್ರೆ ಅವ್ರನ್ನ ಮೇಲ್ಗಡೆ ಕೂಡ ಕಳಿಸ್ಬೋದು. ಹಾಗೆ 4 ಓವರ್ ತುಂಬಾ ಎಕನಾಮಿಕಲ್ ಆಗಿ ಹಾಕೊಡ್ತಾರೆ ಪವರ್ ಪ್ಲೇಲಿ, ಹಾಗೆ ಮಿಡಲ್ ಓವರ್ಗಳಲ್ಲಿ. 9 ಅಲ್ಲಿ ಭುವನೇಶ್ವರ್ ಕುಮಾರ್ ಬರ್ತಾರೆ. ಮಿಡಲ್ ಓವರ್, ಡೆತ್, ಪವರ್ ಪ್ಲೇ ಎಲ್ಲ ಕಡೆ ಬೌಲಿಂಗ್ ಮಾಡ್ಕೊಡ್ತಾರೆ. ಹಾಗೆ ಡೀಸೆಂಟ್ ಆಗಿ ಬ್ಯಾಟಿಂಗ್ ಕೂಡ ಆಡ್ತಾರೆ. ಇವ್ರು ನಮಗೆ ಮುಖ್ಯಾಸ್ತ್ರ ಅಂತಾನೆ ಹೇಳ್ಬೋದು. ನಂಬರ್ 10 ಜಾಸ್ ಹೇಜಲ್ವುಡ್ ಒಳ್ಳೆ ಟೆಸ್ಟ್ ಲೆಂತ್ ಹಾಕ್ತಾರೆ. ಪವರ್ ಪ್ಲೇ ಅಂತೂ ಬ್ಯಾಟ್ಸ್ಮನ್ ಆಟ ಆಡಿಸ್ಬಿಡ್ತಾರೆ. ನಂಬರ್ 11 ಅಲ್ಲಿ ಯಶ್ದೇವ್ ಅವರು ಆಡ್ತಾರೆ. ಅವರು ಹೋದ್ಸಲಿ ಪ್ಲೇ ಆಫ್ ಹೋಗೋಕ್ಕೆ ಮುಖ್ಯ ಕಾರಣನೇ ಅವರು. ಒಳ್ಳೆ ಬೌಲಿಂಗ್ ಮಾಡಿದ್ರು, ಹಾಗೆ ಪವರ್ ಪ್ಲೇ, ಡೆತ್ ಎಲ್ಲ ಕಡೆ ಚೆನ್ನಾಗಿ ಮಾಡಿದ್ದಾರೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯಾಶ್ ಶರ್ಮಾ ಅವ್ರನ್ನ ಬಳಸ್ತಾರೆ. ಒಬ್ಬ ಲೆಗ್ ಸ್ಪಿನ್ನರ್ ಬೇಕಾಗುತ್ತೆ ಟೀಮ್ನಲ್ಲಿ, ಟೀಮ್ ಬ್ಯಾಲೆನ್ಸ್ ಆಗಿರಬೇಕು ಅಂದರೆ. ದೇವದತ್ ಪಡಿಕ್ಕಲ್ ಅವರು ಓಪನಿಂಗ್ ಮಾಡಬೇಕು. ದೇವದತ್ ಪಡಿಕ್ಕಲ್ ಅವರಿಗೆ ಓಪನಿಂಗ್ ಬಿಟ್ಟು ಬೇರೆ ಕಡೆ ರನ್ ಬಂದಿಲ್ಲ. ದೇವದತ್ ಪಡಿಕ್ಕಲ್ ಅವರು ಓಪನಿಂಗ್ ಮಾಡಿ ವಿರಾಟ್ ಕೊಹ್ಲಿ ಅವ್ರನ್ನ 1 ಡೌನ್ ಆಡಿಸ್ಬೇಕು. ದೇವದತ್ ಪಡಿಕ್ಕಲ್ ಅವ್ರನ್ನ ಓಪನಿಂಗ್ ಆಡಿಸ್ರೆ ಮಾತ್ರ ಆಡಿಸ್ಬೇಕು, ಇಲ್ಲ ಟೀಮಲ್ಲಿ ಆಡಿಸ್ಲೇಬಾರ್ದು. ಅವ್ರ ಬದಲು ಬೆಥೆಲ್ ಅವ್ರನ್ನ ನಂಬರ್ 3 ಆಡಿಸ್ಬೇಕು. ಟೀಮ್ ಡೇವಿಡ್ ಅವ್ರನ್ನ ಕುಣಿಸ್ಬೇಕು, ಯಾಕಂದರೆ ಬೆಥೆಲ್ ಅವರು ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡ್ತಾರೆ. ಹಾಗೆ 2 ಓವರ್ ಸ್ಪಿನ್ ಕೂಡ ಹಾಕ್ಸ್ಬೋದು ಅವ್ರ ಕೈಯಲ್ಲಿ. ಈಗೇನಾದ್ರು ಬೇಗ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಯಿತು ಅಂದರೆ ಮನೋಜ್ ಬಾಂಡ್ಗೆ ಅವ್ರನ್ನ ಆಡಿಸ್ಬೇಕು. ಅವರು ಫಿನಿಶಿಂಗ್ ಕೂಡ ಮಾಡಿಕೊಡ್ತಾರೆ, ಹಾಗೆ 4 ಓವರ್ ಒಳ್ಳೆ ಬೌಲಿಂಗ್ ಮಾಡಿಕೊಡ್ತಾರೆ. ಹಾಗೆ ಮೋಹಿತ್ ರಾತೆ ಅವ್ರನ್ನ ಆಡಿಸ್ಬೇಕು. ಒಳ್ಳೆ ಲೆಗ್ ಸ್ಪಿನ್ನರ್, ಹಾಗೆ ಒಳ್ಳೆ ಬ್ಯಾಟಿಂಗ್ ಕೂಡ ಆಡ್ತಾರೆ ಡೌನ್ ದ ಆರ್ಡರ್. ಇಂಪ್ಯಾಕ್ಟ್ ಪ್ಲೇಯರ್ ಯಾರು ಅಂದರೆ ಸ್ವಸ್ತಿಕ್ ಚಿಕಾರ. ಅವ್ರಿಗೆ ಫಸ್ಟ್ ಕ್ಲಾಸ್ ಕ್ರಿಕೆಟ್ ತುಂಬ ಚೆನ್ನಾಗಾಗಿದೆ, ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಆಡಿಸ್ಬೋದು. ಯಾರು ಅಂದರೆ ರಸಿಕ್ ದಾರ್ ಸಲಾಮ್. ಅವರು ಸ್ಲೋವರ್ ಒನ್ ಕೂಡ ತುಂಬ ಚೆನ್ನಾಗಿದೆ, ಡೆತ್ತಲ್ಲಿ ಒಳ್ಳೆ ಬೌಲಿಂಗ್ ಮಾಡ್ತಾರೆ. ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್